ಎದ್ದು ಬಂದಂತ ದಿವಸವಾಗಿದೆ. ಹಲ್ಲೆಲೂಯ. ಪುನರುತ್ಥಾನವಾಗಬೇಕಾದ್ರೆ ಯಾರಾದ್ರೂ ಏನಾಗ್ಬೇಕು? ಅವರು ಸಾಯ್ಬೇಕು. ಹಲ್ಲೆಲೂಯ. ನನ್ನ ಯೇಸು ಸತ್ತು ನನಗೋಸ್ಕರ, ನಮಗೋಸ್ಕರ, ಈ ಲೋಕದ ಜನಾಂಗಗಳಿಗೋಸ್ಕರ ಸತ್ತು ಹೂಡಲ್ಪಟ್ಟು ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸಬೇಕಾಗಿ ಬಾಂಧವರಾಗಿದ್ದೇವೆ. ಹಲ್ಲೆಲೂಯ. ಇವತ್ತು ಮಾತ್ರವಲ್ಲ ನಾವು ಆರಾಧಿಸುವಂಥದ್ದು, ನಾವು ವಾರ ಇಡೀ, ದಿವಸವಿಡೀ, ವರ್ಷವಿಡೀ, ನಮ್ಮ ಜೀವಮಾನ ಪರ್ಯಂತರ ನಮ್ಮ ಕರ್ತನು, ರಕ್ಷಕನು, ಒಡೆಯನಾಗಿರುವ ನಜರೇತಿನ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ, ಸ್ತೋತ್ರವನ್ನು ಸಲ್ಲಿಸುವ. ಆತನ ಒಬ್ಬೊಬ್ಬರ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಆತನು ಮಾಡಿದ್ದಾನೆ. ಓ ಕರ್ತನೇ, ನಿನಗೆ ಸ್ತೋತ್ರ ಮಾಡ್ತೀವಿ ಅಪ್ಪ. ತಂದೆ, ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಮ್ಮನ್ನು ಇದುವರೆಗೂ ಪರಿಪಾಲಿಸಿದ ಕರ್ತನೆ, ನಮ್ಮನ್ನು ಅದ್ಭುತವಾಗಿ ನಡೆಸಿದ ಕರ್ತನೆ, ಓ ನಮ್ಮನ್ನು ಕ್ಷಮಿಸಿದ ಕರ್ತನೆ, ನಮ್ಮನ್ನು ಪ್ರೀತಿಸಿದ ಕರ್ತನೆ, ಓ ರೀಕಾಲರ ಅಂದರಿಯಲ್ಲ ನಮ್ಮನ್ನು ರಕ್ಷಿಸಿದ ಕರ್ತನೆ, ನಮಗೆ ನಿತ್ಯ ಜೀವವನ್ನು ಕೊಟ್ಟಂತ ಕರ್ತನೆ, ನಮ್ಮನ್ನು ಕಾಪಾಡಿದಂತ ಕರ್ತನೆ, ನಾವು ನಿನ್ನನ್ನು ಆರಾಧಿಸುವವರಾಗಿದ್ದೇವಪ್ಪ. ನಾವು ನಿನ್ನನ್ನು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯ. ಪ್ರಿಯರೇ, ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ಏನು ಗೊತ್ತುಂಟಾ? ಕರ್ತನೇ, ನೀನು ಮಾಡಿದ ಮಹೋಪಕಾರಗಳಿಗೆ ಬದಲಾಗಿ ನಾನೇನು ಮಾಡಲಿ? ನೀನು ಕೊಟ್ಟಂತ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ನಾನು ನಿನ್ನ ನಾಮವನ್ನು ಪ್ರಖ್ಯಾತಿ ಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಾವು ಸೇರಿ ಬಂದಿರುವುದಾದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ಮಾತ್ರ ನಾವು ಮಹಿಮೆ ಪಡಿಸಲಿಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ ಪ್ರಿಯರೇ. ಪ್ರಿಯರೇ, ನೀವು ಎಲ್ಲರೂ ಬಾಯಿಗಳನ್ನು ತೆರೆದುಕೊಂಡು ನಿಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನೀವು ಹೃದಯ ಕರಾಳದಿಂದ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ನಿಮಗೆ ಹೊಸ ಬಾಳನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯವಿದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಯಾವನೇ ಆಗಲಿ ಅವನು, ಯಾವ ಒಂದು ಹಿನ್ನೆಲೆಯಿಂದ ಬಂದಿರುವುದಾದ್ರೂ, ಯಾವ ಒಂದು ಧರ್ಮದಿಂದ ಅವನು ಬಂದಿರುವುದಾದ್ರೂ, ಅವನು ಕ್ರಿಸ್ತನಲ್ಲಿ ಇರುವುದಾದ್ರೆ ಆತನು ನೂತನ ಸೃಷ್ಟಿಯಾಗಲಿ ಎಂಬುದಾಗಿ. ಈಗ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲವೂ ನೂತನವಾಯಿತು. ನಮ್ಮ ಜೀವಿತದಲ್ಲಿ ಆತ ನಮಗೆ ಹೊಸ ಬಾಳನ್ನು ಕೊಟ್ಟಿದ್ದಾನೆ ಪ್ರಿಯರೇ, ಹೊಸ ಜೀವಿತವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಎಲ್ಲ ಪುರಾತನವಾದ ಸಂಗತಿಗಳು ಬಿಟ್ಟು ಹೋಗಿದೆ. ನಮ್ಮ ಜೀವಿತದಲ್ಲಿ ಎಲ್ಲವೂ ನೂತನವಾಗಿದೆ. ಅದಕ್ಕಾಗಿ ನಾವು ನಮ್ಮನ್ನು ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಹೊಸ ಬಾಳು ತಂದವರೇ, ಯಾರು ತಂದದ್ದು? ನಮಗೆ ಹೊಸ ಬಾಳು ಕೊಟ್ಟದ್ದು ಯಾರು? ಯೇಸು ಸ್ವಾಮಿ ನಮಗೆ ಹೊಸ ಬಾಳನ್ನು ಕೊಟ್ಟಿದ್ದಾನೆ. ಅದರಿಂದ ನಾವು ಸಂತೋಷವಾಗಿ ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. ಆತನ ಮಕ್ಕಳ ಭಾಗ್ಯವನ್ನು, ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಎಷ್ಟು ಭಾಗ್ಯವಂತರಾಗಿದ್ದೇವೆ, ನಾವು ಎಷ್ಟು ಧನ್ಯರಾಗಿದ್ದೇವೆ. ಇಸ್ರಾಯೇಲರಾದ ನೀವು ಎಷ್ಟು ಭಾಗ್ಯವಂತರಾಗಿದ್ದೀರಿ. ಇವತ್ತು ಕ್ರಿಸ್ತನಲ್ಲಿ ನಾವು ಆತ್ಮಿಕ ಇಸ್ರಾಯೇಲರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯ. ನಾವು ಭಾಗ್ಯವಂತರು, ನೀವು ಭಾಗ್ಯವಂತರು, ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಧನ್ಯರಾಗಿದ್ದೀರಿ. ಹಲ್ಲೆಲೂಯ. ನಾವು ಸಂತೋಷವಾಗಿ ಕರ್ತನ ಸ್ತುತಿಸಿ ಕೊಂಡಾಡುವ.
ಸಾಧ್ಯ ಇಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಒಬ್ಬೊಬ್ಬರ ಜೀವಿತದಲ್ಲಿ ಸ್ವಾಮಿ ಯಾರು ಮುಚ್ಚಲಾಗದಂತ ಅಂತ ಆಶೀರ್ವಾದದ ಬಾಗಿಲು, ಜಯದ ಬಾಗಿಲು, ಆರೋಗ್ಯದ ಬಾಗಿಲು, ಸಮಾಧಾನದ ಬಾಗಿಲು, ಕರ್ತನೆ ಬಿಡುಗಡೆಯ ಬಾಗಿಲು ಅವರ ಜೀವಿತಗಳಲ್ಲಿ ಅದು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ ನಮಗೆ ಹೊಸ ಬಾಳನ್ನು ಕೊಟ್ಟಾತನೆ, ಹೊಸ ಕೃಪೆಯನ್ನು ಕೊಟ್ಟಾತನೆ. ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ನಾವು ಸ್ತೋತ್ರ ಮಾಡುವವರಾಗಿದ್ದೇವೆ ಕರ್ತನೆ. ಇವತ್ತು ನಾವು ಉಳಿದಿರುವುದು ನಿನ್ನ ಕರುಣೆಯಾಗಿದೆ ಅಪ್ಪ. ನಾವು ಜೀವಿಸ್ತಿರುವುದು ಅದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ಓ ನಿನ್ನ ಕೃಪಾ ವರಗಳು ಅದು ಎಂದಿಗೂ ನಿಂತು ಹೋಗುವುದಿಲ್ಲಪ್ಪ. ಅನುದಿನವಾದ ಹೊಸ ಹೊಸದಾಗಿ ನಮಗೆ ಒದಗಿ ಬರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಶ್ವಾಸವಿರುವುದೆಲ್ಲವೂ ಯಾರನ್ನು ಸ್ತುತಿಸಬೇಕಂತೆ? ಯೆಹೋವನನ್ನು, ಕರ್ತನನ್ನು ಸ್ತುತಿಸಲಿ ಎಂಬುದಾಗಿ. ಇವತ್ತು ನಮ್ಗೆ ಆತನ ಶ್ವಾಸವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮನ್ನು ಸಮಾಧಿಗೆ ಸೇರಿದಂತೆ ಆತನು ಮಾಡಿದ್ದಾನೆ. ಯಾಕಂದ್ರೆ ಆತನನ್ನು ಸ್ತುತಿಸ್ಲಿಕ್ಕಾಗಿ, ಆತನನ್ನು ಕೊಂಡಾಡಲಿಕ್ಕಾಗಿ, ಆತನನ್ನು ಆರಾಧಿಸ್ಲಿಕ್ಕಾಗಿ, ಯೇಸುವಿನ ನಾಮವನ್ನು ಮೇಲೆ ಕೆತ್ತಲಿಕ್ಕಾಗಿ. ನಮ್ಮ ಯೇಸು ಯಾರು? ಜೀವಿಸುವ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ನಾನು ನೀವು ಸಾಯಬೇಕಾದ ಸ್ಥಾನವನ್ನು ಆತನು ತೆಗೆದುಕೊಂಡು ನನ್ನನ್ನು ನಿನ್ನನ್ನು ಆತನು ಬಿಡುಗಡೆಗೊಳಿಸಲಿಕ್ಕಾಗಿ, ನನ್ನನ್ನು ನಿನ್ನನ್ನು ಮರಣದಿಂದ ಪಾರು ಮಾಡಲಿಕ್ಕಾಗಿ ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು ಪ್ರಿಯರೇ. ಹಲ್ಲೆಲೂಯಾ. ಇನ್ನು ಜೀವಿಸುವರು ಯಾರಿಗೋಸ್ಕರ ಜೀವಿಸಬೇಕಂತೆ? ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಕೇವಲ ನನಗೋಸ್ಕರ, ನಿಮಗೋಸ್ಕರ ಮಾತ್ರವಲ್ಲ, ಇಡೀ ಲೋಕದ ಜನಾಂಗಗಳಿಗೋಸ್ಕರ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜಲ್ಲಿ ಸತ್ತನು ಪ್ರಿಯರೇ. ಆತನ ಪ್ರಾಣವನ್ನು ಅರ್ಪಿಸಿದ, ಆತನ ಅಮೂಲ್ಯವಾದ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ರ ನಿಮಿತ್ತವಾಗಿ ನಾವು ಆತನಲ್ಲಿ ಕ್ಷಮಾಪಣೆಯನ್ನು ಹೊಂದಿದವರಾಗಿದ್ದೇವೆ, ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ, ನಾವು ಆತನ ಸ್ವಾಸ್ಥ್ಯವಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನನ್ನ ನಿಮ್ಮ ಬೆಲೆ ಯೇಸುವಿನ ರಕ್ತದ ಬೆಲೆ. ಹಲ್ಲೆಲೂಯಾ. ನೀವು ಸಾಧನರಾದವರಲ್ಲ ಪ್ರಿಯರೇ, ನೀವು ಅಮೂಲ್ಯರಾದವರು. ಹಲ್ಲೆಲೂಯಾ. ದೇವರ ವಾಕ್ಯದ ನೀವು ಅಮೂಲ್ಯರು, ಮಾನ್ಯರು, ಪ್ರಿಯರಾಗಿದ್ದೀರಿ. ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ. ದೇವರು ನಿಮಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಯಾವ ಮನುಷ್ಯರ ಸರ್ಟಿಫಿಕೇಟ್ ನಮಗೆ ಅಗತ್ಯ ಇಲ್ಲ. ಹಲ್ಲೆಲೂಯಾ. ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂತ ಭೂಪರ ಲೋಕಗಳ ಒಡೆಯನಾದ ಕರ್ತನು ಹೇಳಿದ್ದಾನೆ, ನೀ ನನ್ನ ದೃಷ್ಟಿಯಲ್ಲಿ ಅಮೂಲ್ಯರು, ಅಮೂಲ್ಯರಾಗಿದ್ದಿ, ಮಾನ್ಯನಾಗಿದ್ದಿ, ಮಾನ್ಯರಾಗಿದ್ದಿ, ಪ್ರಿಯನಾಗಿದ್ದಿ, ಪ್ರಿಯನಾಗಿದ್ದಿ. ಹಲ್ಲೆಲೂಯಾ. ಯೂಶುವಲ್ ಆಗಿ ಬಿಲ್ಲವೆಡ್ ಅಂದ್ರೆ ಪ್ರಿಯನಂದ್ರೆ ಯಾರು ಹೇಳುದು? ಹೊಸದಾಗಿ ಗಂಡ ಹೆಂಡತಿ ಮದುವೆ ಆಗುವಾಗ ಬಿಲ್ಲವೆಡ್ ಅಂತ ಇರ್ತದೆ. ಯೂಶುವಲಿ ಬಿಲ್ಲವೆಡ್ ಅಂತ ಯಾರಿಗೂ ಅಷ್ಟು ಅಂದ್ರೆ ಪ್ರಿಯರಾದ್ರೆ ಮಾತ್ರ ಹೇಳ್ತಾರೆ, ಇಲ್ಲದಿದ್ರೆ ಯಾರು ಬಿಲ್ಲವೆಡ್ ಪ್ರಿಯರು ಎಂಬುದಾಗಿ ಯಾರು ಹೇಳರು. ಅದು ನನ್ನ ಯೇಸು ಹೇಳಿದ್ದಾನೆ, ನಾವು ಆತನಿಗೆ ಪ್ರಿಯರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಆತನ ಮೊದಲ ಗೀತೆ ಆಗಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಇಲ್ಲಿ ಕರ್ತನ ಪ್ರಿಯರೇ, ಇವತ್ತು ನನ್ನ ನಿಮ್ಮ ಭರವಸೆ ಯೇಸು ಆಗಿದ್ದಾನೆ. ನಮ್ಮ ಭರವಸೆ ಯಾರು? ಯೇಸು. ಹೇಳ್ರಿ, ನನ್ನ ಭರವಸೆ ಯೇಸು ಆಗಿದ್ದಾರೆ, ನನ್ನ ಆಶ್ರಯ ಯೇಸು ಆಗಿದ್ದಾರೆ, ನನ್ನ ಕೋಟೆ ಯೇಸು ಆಗಿದ್ದಾರೆ, ನನ್ನ ಗುರಾಣಿ ಯೇಸು ಆಗಿದ್ದಾರೆ, ನನ್ನ ರಕ್ಷಣೆ ಕೊಂದು ಯೇಸು ಆಗಿದ್ದಾರೆ, ನನ್ನ ಗೌರವಕ್ಕೆ ಆಧಾರವನ್ನು ಯೇಸು ಆಗಿದ್ದಾರೆ, ನನ್ನ ತಲೆಯನ್ನು ಎತ್ತುವಾತನು ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ಹೇಳೋಣ, यीशु मसीह भरोसा मेरा. हालेलुया. तू ही सहारा है मेरा. ನೀನು ಮಾತ್ರ ನನ್ನ ಭರವಸೆ ಸ್ವಾಮಿ. ಮನುಷ್ಯರು ಸ್ವಲ್ಪ ಸಮಯ ಸಹಾಯ ಮಾಡಬಹುದು, ಎನ್ಕರೇಜ್ ಮಾಡಬಹುದು, ಆದರೆ ಶಾಶ್ವತವಾಗಿ ನಿಲ್ಲುವಂತನು ಪವಿತ್ರಾತ್ಮನು ಯುಗದ ಸಮಾಪ್ತಿಯ ಎಲ್ಲ ದಿವಸ ನಿಮ್ಮ ಸಂಗಡಿದ್ದಾನೆ. ಅದರಿಂದ ಸಂತೋಷವಾಗಿ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡುವ, ನಮ್ಮ ಕರಗಳನ್ನು ಎತ್ತಿಕೊಂಡು ನಮ್ಮ ಹೃದಯ ಪುರಾಣದಿಂದ ನಮ್ಮ ಕರ್ತನ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಥ್ಯಾಂಕ್ ಯು ಫಾದರ್. ಆತನ ಕರುಣಾಮಯವಾದ ಕರ್ತನಾಗಿದ್ದಾನೆ, ಆತನ ಅನುಕಂಪವುಳ್ಳ ಕರ್ತನು. ಥ್ಯಾಂಕ್ ಯು ಜೀಸಸ್. ಆತನ ಮನೋಮರುಗುವ ಕರ್ತನಾಗಿದ್ದಾನೆ.
ಮಹಿಮೆಯುಳ್ಳದು ಸ್ವಾಮಿ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಅದು ನನ್ನ ಯೇಸುವಿನ ನಾಮ, ಅದು ನನ್ನ ಯೇಸುವಿನ ನಾಮ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವರ್ಷಿಪ್ ಯು ಲಾರ್ಡ್. ಪ್ರಿಯ ದೇವರ ವಾಕ್ಯ ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸುವಿನ ನಾಮವಲ್ಲದೆ, ಯೇಸುವಿನ ಹೆಸರಲ್ಲದೆ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ನೀವು ರಕ್ಷಿಸಲ್ಪಟ್ಟಿರುವುದಾದ್ರೆ ಅದು ಒಂದೇ ಒಂದು ನಾಮ, ಅದು ಯೇಸುವಿನ ನಾಮದ ಮೂಲಕವಾಗಿ. ಹಲ್ಲೆಲೂಯಾ. ಆ ನಾಮ ಪರಲೋಕದಿಂದ ಬಂದಂತ ನಾಮ, ಆ ನಾಮ ಪರಿಶುದ್ಧವಾದ ನಾಮ, ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡುಗಡೆ ಮಾಡುವಂತ ನಾಮ, ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಎಲ್ಲ ರೋಗಗಳು ತಲೆಬಾಗ್ತದೆ, ಎಲ್ಲ ಮೊಣಕಾಲುಗಳು ಅಡ್ಡ ಬೀಳ್ತವೆ, ಎಲ್ಲ ನಾಲಿಗೆಗಳು ಯೇಸುವೆ ರಕ್ಷಕನು, ಕರ್ತನು, ಒಡೆಯನೆಂಬುದಕ್ಕೆ ಅರಿಕೆ ಮಾಡುವಂತದಾಗಿದೆ. ಆ ಕಾಲವು ಬೇಗನೆ ಬರ್ತದೆ, ಆ ಸಮಯ ಬೇಗನೆ ಬರ್ತದೆ, ನಿಮ್ಮ ಕುಟುಂಬದಲ್ಲಿ ಬೇಗನೆ ಬರ್ತದೆ. ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದವರು ಬೇಗನೆ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ, ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತ. ದೇವರ ಚಿತ್ತ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ. ಆದರೆ ದೇವರವರಿಗೆ ಬಿಲ್ಲನ್ನು ಕೊಟ್ಟಿದ್ದಾರೆ, ಅಂದರೆ ಆರಿಸಿಕೆ, ಆಯ್ಕೆಯ ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದರೆ ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯ. ನಮ್ಮ ಸಹೋದರ ಸಹೋದರಿಗೋಸ್ಕರ, ನಮ್ಮ ಕುಟುಂಬಸ್ಥರಿಗೋಸ್ಕರ, ನಮ್ಮ ನೆರೆಯವರಿಗೋಸ್ಕರ, ನಮ್ಮ ಸ್ನೇಹಿತರಿಗೋಸ್ಕರ, ಅವರಿಗೋಸ್ಕರ ನಾವು ಪ್ರಾರ್ಥಿಸುವಂಥದ್ದು ಜವಾಬ್ದಾರಿಯನ್ನು ಕರ್ತ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಪ್ರಾರ್ಥಿಸುವಾಗ ದೇವರು ಯಾರನ್ನಾದ್ರೂ ಅವರ ಬಳಿಗೆ ಕಳುಹಿಸಿ ಅವರ ರಕ್ಷಣೆ ಹೊಂದಿಕೊಳ್ಳುವಂತೆ, ನಿತ್ಯ ಜೀವನ ಹೊಂದಿಕೊಳ್ಳುವಂತೆ, ಅವರ ಜೀವನ ಹೊಂದಿಕೊಳ್ಳುವಂತೆ ಕರ್ತನೆ ಮಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ಮರಣದಿಂದ ಪಾರು ಮಾಡಿ ಎಲ್ಲಿಗೆ ಸೇರಿಸಿದ್ದಾರೆ ದೇವರು? ಜೀವಕ್ಕೆ ಸೇರಿಸಿದ್ದಾರೆ. ಹೇಳ್ರಿ ಪಕ್ಕದವರಿಗೆ, ನಿಮ್ಮನ್ನು ಮರಣದಿಂದ ಪಾರು ಮಾಡಿ ಕರ್ತನ ಜೀವಕ್ಕೆ ಸೇರಿಸಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಕರ್ತನು ಸೇರಿಸಿದ್ದಾನೆ. ಇವತ್ತು ಕ್ರಿಸ್ತನ ಜೀವ ನಿಮ್ಮಲ್ಲಿದೆ. ಹಲ್ಲೆಲೂಯಾ. ಕ್ರಿಸ್ತನ ಜೀವ ನಿಮ್ಮಲ್ಲಿದೆ. ಯಾವ ರೋಗ ನಿಮ್ಮನ್ನು ಆಳನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಝೋಯಿ ಲೈಫ್ ಒಂದೊಂದು ಅಂಗಾಂಗದಲ್ಲಿ, ಒಂದೊಂದು ನರನಾಡಿಯಲ್ಲಿ, ಒಂದೊಂದು ಸೆಲ್ಸ್ ಅಲ್ಲಿ ಕ್ರಿಸ್ತನ ಜೀವ ಝೋಯಿ ಲೈಫ್ ಅದು ಕಾರ್ಯವನ್ನು ಮಾಡುವಂತಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವನಾಗಿದ್ದಾನೆ, ಕರ್ತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಆರಾಧಿಸಿ ಆತನನ್ನು ಮಹಿಮೆ ಪಡಿಸೋ ಪ್ರಿಯರೇ. ನಮ್ಮ ಯೇಸು ಜೀವದಿಂದ ಇದ್ದಂತ ಕರ್ತನು. ಸಂತೋಷವಾಗಿ ಎಲ್ಲರೂ ಮರೆತು ನನ್ನನ್ನು ಮರಣದಿಂದ ಪಾರು ಮಾಡಿದ ಜೀವನದಿಂದೇ
ಮುಂದೆ ಸಂತೋಷವುಳ್ಳವರಾಗಿದ್ದಾರೆ ಪ್ರಿಯರೇ. ಕರ್ತನನ್ನು ಆರಾಧಿಸಲಿಕ್ಕೆ ನಾನು ನೀನು ಮಾಡುವಂಥ ಕಾರ್ಯವನ್ನು ಆತನು ಮಾಡಿ ಮುಗಿಸಿಯಾಗಿದೆ. ನಾವು ನಂಬಬೇಕಷ್ಟೇ. ಹಾಲೆಲೂಯಾ, ಹಾಲೆಲೂಯಾ. ಆತನ ಪ್ರೀತಿ ಅಪರಿಮಿತವಾದ ಪ್ರೀತಿ, ನಿನ್ನಿಂದ ಯಾವುದನ್ನು ಬಯಸದಂತ ಆತನ ಪ್ರೀತಿ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಆ ಪ್ರೀತಿ, ಆತನ ದಯೆ, ಆತನ ಕರುಣೆ ನಿನ್ನನ್ನು ಹುಡುಕಿ ಬಂದದ್ರಿಂದ ಇವತ್ತು ನೀನು ಈ ಆಲಯದೊಳಗಿದ್ದೆ. ಹಾಲೆಲೂಯಾ. ಕುಟ್ಟನ್ನು ಸುಂದರ ದ್ವಾರದ ಹೊರಗಿದ್ದನು. ಯಾವಾಗ ಆ ಯೇಸುವಿನವರಿಗೆ ಕುರಿತು ತಿಳಿತೋ, ಯೇಸುವಿನ ಸ್ಪರ್ಶ ಉಂಟಾಯ್ತೋ, ಆಗ ಆತನ ಸುಂದರ ದ್ವಾರದ ಒಳಗೆ, ದೇವರ ಆಲಯದ ಒಳಗೆ ಬಂದನು. ಇವತ್ತು ಆತನ ಸ್ಪರ್ಶ ನಮಗೆ ಉಂಟಾಗಿದೆ. ಹಾಲೆಲೂಯಾ. ಆತ ನಮ್ಮನ್ನು ಸ್ಪರ್ಶಿಸಿದ್ದಾನೆ ಪ್ರಿಯರೇ. ಆತ ನನ್ನೊಳಗೆ ನಿನ್ನೊಳಗಿದ್ದಾನೆ. ಪವಿತ್ರಾತ್ಮ ನನ್ನೊಳಗೆ ನಿನ್ನೊಳಗೆ ಇದ್ದಾನೆ. ಇವತ್ತು ನಿನ್ನ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಪವಿತ್ರಾತ್ಮ ನಿನ್ನ ದೇಹದಲ್ಲಿ ವಾಸ ಮಾಡುತ್ತಿದ್ದಾನೆ. ಆದ್ದರಿಂದ ನೀನು ನಿನ್ನ ದೇಹದಲ್ಲಿ ಕರ್ತನ ಪ್ರಭಾವವನ್ನು ಮಾತ್ರ ನೀನು ಪ್ರಕಾಶಪಡಿಸುವವರಾಗಿದ್ದಾರೆ. ಹಾಲೆಲೂಯಾ. ಯಾವ ರೋಗ ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಡಿಪ್ರೆಷನ್ ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ, ಯಾವ ಸೋಲುಗಳು ನಿಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ. ಯೇಸುವಿನ ನಾಮದಲ್ಲಿ ರೀ ಬಾಬಾ ಬಾಬಾ ಶಂದರ ಮಂದ ರೀಕಲ ರಹಂದರಿಯಲ ಊರ ಕಾದಲ ಬಾ ಶಂದರಿಯ ಅಂದರಿಯಲಿಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನನ್ನನ್ನು ನಂಬುವವನು ಆತನು ಸತ್ತರು ಬದುಕುವನು. ಹಾಲೆಲೂಯಾ. ನನ್ನನ್ನು ನಂಬುವವನು ಸತ್ತರು ಬದುಕುವನು. ಶಂದರಿಯಲ್ಲಿ. ಥ್ಯಾಂಕ್ ಯು ಲಾರ್ಡ್. ಇವತ್ತು ಕರ್ತನ ಮೇಜು ನಮ್ಮ ಮುಂದೆ ಇದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ದೇಹದಲ್ಲಿ ರಕ್ತದಲ್ಲಿ ಪಾಲು ತೆಗೆದುಕೊಳ್ಳದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಎಂಬುದಾಗಿ. ಇವತ್ತು ಆತನ ಮೇಜಿನಲ್ಲಿ, ಆತ ದೇಹದಲ್ಲಿ ರಕ್ತದಲ್ಲಿ ಪಾಲು ತೆಗೆದುಕೊಳ್ಳುವಂತ ಆ ಕೃಪೆಗೆ ಆತ ನಮ್ಮನ್ನು ನಡೆಸಿದ್ದಾನೆ. ಅಂತ ಭಾಗ್ಯವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಅಂತ ಅರ್ಹತೆಯನ್ನು ಆತ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಇದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಆತನ ಕೃಪಾ ಸಿಂಹಾಸನದ ಮುಂದೆ ಸದಾ ಕಾಲ ನಾವು ಬರುವಂತೆಗೆ ಆತ ನಮಗೆ ಮಾರ್ಗವನ್ನು ಮಾಡಿಕೊಟ್ಟಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರಪ್ಪ. ತಂದೆ, ನಿನ್ನ ನಾವು ಆರಾಧಿಸುವಂತೆ ಸಭೆಯಾಗಿ ಸೇರಿ ಒಟ್ಟಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಾವು ಯಾವಾಗಲೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾವು ಒಂದೇ ಹೇಳುವವರಾಗಿದ್ದೇವೆ, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು ಎಂಬುದನ್ನು ನಾವು ಯಾವಾಗಲೂ ನಾವು ಹೇಳುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಮುಂದಿನೆಲ್ಲ ಭಾಗವು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ. ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ. ಕರ್ತನೇ, ನಮ್ಮ ಪ್ರಿಯ ಪಾಸ್ಟರ್ ಅಲೆಕ್ಸಿಗಾಗಿ ಸ್ತೋತ್ರ. ಅವ್ರ ಹೆಂಡತಿ, ಮಗಳವರ ತಾಯಿ ಕುಟುಂಬಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅವರಿಗೆ ಕೊಟ್ಟಂತ 2 ಸಭೆಗಳಿಗಾಗಿ ಸ್ತೋತ್ರ. ಉಡುಪಿ ಮತ್ತು ಮಂಗಳೂರು ಪಟ್ಟಣದ 2 ಸಭೆಗಳಿಗಾಗಿ ನಿನಗೆ ಸ್ತೋತ್ರ. ಸಭೆಯಲ್ಲಿರೋ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬರ ನೀನು ನೆನಪು ಮಾಡಿಕೊಂಡದಕ್ಕೆ ಸ್ತೋತ್ರ. ನೀನು ಪ್ರತಿಯೊಬ್ಬರ ನೀನು ಆಶೀರ್ವದಿಸಿದಾಗ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನ ಪ್ರಿಯ ಸೇವಕರ ಮೂಲಕ ಇವತ್ತು ನಮ್ಮ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡ ಸ್ವಾಮಿ. ನೀನು ಮಾತನಾಡಿ ನಾವು ಬದುಕುವವರಾಗಿದ್ದೀವಪ್ಪ. ನಿನ್ನ ಜೀವನ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಓ ಕರ್ತನೆ, ಈ ಲೋಕದ ಪ್ರಕಾರ ನಾವು ನಿನ್ನನ್ನು ಆರಾಧಿಸುವವರಲ್ಲ ಕರ್ತನೆ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ನಾವು ನಿನ್ನನ್ನು ಆರಾಧಿಸುವವರಾಗಿದೆ. ಇವತ್ತು ವಾಕ್ಯದ ಸತ್ಯತೆ ಪ್ರಕಟಣೆ ಪ್ರತಿಯೊಬ್ಬರಿಗೆ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ನಿನಗೆ ಸ್ತೋತ್ರಪ್ಪ. ಪ್ರಿಯ ಸೇವಕರ ನಿನ್ನ ವಾಕ್ಯದ ಜ್ಞಾನದಿಂದಲೋ, ಪ್ರಕಟಣೆ ಜ್ಞಾನದಿಂದಲೋ, ಅಭಿಷೇಕದಿಂದಲೋ ಸ್ವಾಮಿ, ಕೃಪಾ ವರಗಳಿಂದಲೋ ಕರ್ತನ ಅವರ ತುಂಬಿಸಿ ಸ್ವಾಮಿ. ಇವತ್ತು ಮೈಟಾಗಿ ನೀನು ಉಪಯೋಗಿಸಿದಕ್ಕಾಗಿ ಸ್ತೋತ್ರಪ್ಪ. ಬಂದಂತವ್ರು ಯಾರು ಬಂದಂತೆ ಹಿಂತಿರುಗುವುದಿಲ್ಲ ಸ್ವಾಮಿ. ನಿನ್ನಿಂದ ಆಶೀರ್ವಾದವನ್ನು, ಬಿಡುಗಡೆಯ ಸ್ವಸ್ಥತೆಯನ್ನು, ರಕ್ಷಣೆಯನ್ನು ಕರ್ತನ ಹೊಂದಿಕೊಂಡವರಾಗಿ, ಸಂತೈಸುವಿಕೆಯನ್ನು ಹೊಂದಿಕೊಂಡವರಾಗಿ, ಸಮಾಧಾನವಾಗಿ ಪ್ರತಿಯೊಬ್ಬರು ಹಿಂತಿರುಗಿ ಹೋಗುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಎಲ್ಲಾ ಭಾಗಗಳಿಂದ ಮಹಿಮೆ ಚಲಿಸಲಿ ಸ್ವಾಮಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಜೀಸಸ್. 19ನೇ ವಾಕ್ಯವನ್ನು ಯಾರಾದರೂ ಓದ್ಬೋದು? ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 19ನೇ ವಾಕ್ಯ. ಜಾನ್ ಚಾಪ್ಟರ್ 14 ವರ್ಸಸ್ 19. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಯೇಸು ಹೇಳಿದ ಮಾತು ಏನಂತ ಹೇಳಿದ್ರೆ, ನಾನು ಬದುಕುವುದರಿಂದ
ನೀವು ಬದುಕುತ್ತೀರಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಇವತ್ತು ಬದುಕಲಿಕ್ಕೆ ಕಾರಣ ನನ್ನ ಯೇಸು ಬದುಕುತ್ತಿದ್ದಾನೆ. ಹಲ್ಲೆಲೂಯಾ. ಈ ಮಾತನ್ನು ಯಾವಾಗ ಹೇಳಿದ ಅಂತ ಹೇಳಿದ್ರೆ ಯೇಸು ಶಿಲುಬೆಗೆ ಹೋಗುವ ಮೊದಲು ಹೇಳಿದ್ದಾನೆ. ಇವತ್ತು ನಾವು ನೋಡ್ತೇವೆ, ಲೋಕ ನಂಬುವುದಿಲ್ಲ, ಲೋಕ ಗ್ಯಾರಂಟಿ ಇಲ್ಲದಿದ್ರೆ ನಂಬುವುದಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಕ್ಕೆ ಅನೇಕ ಗುರುತುಗಳು ಈ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾನು ನಂಬ್ತೇನೆ, ಒಂದೊಂದು ಗುರುತುಗಳು ಅದು ನಿಜವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಬದುಕುವುದರಿಂದ ನೀವು ಬದುಕುತ್ತೀರಿ ಎಂಬುದಾಗಿ. ಇವತ್ತು ಕೆಲವರು ಹೇಳ್ತಾರೆ, ನನ್ನನ್ನು ಯಾರಿಗೋಸ್ಕರ ನಾನು ಬದುಕಬೇಕು ಎಂಬುದಾಗಿ. ಅಲ್ಲಿ ಕೆಲವರ ಪರಿಸ್ಥಿತಿಗಳು ಬಹಳ ಬಹಳ ಅದು ಏನ್ ಮಾಡ್ತಾರೆ, ಅದು ಯಾರಿಗೆ ಸಹ ಬೇಡದ ಜೀವಿತವಾಗಿರ್ತದೆ. ಆದ್ರೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನೀನು ಬದುಕಬೇಕು. ಯಾಕೆ ಗೊತ್ತುಂಟ? ಯೇಸುವಿಗೋಸ್ಕರ ನಾವು ಬದುಕಬೇಕು. ಸತ್ತು ಎದ್ದು ಬಂದ ಯೇಸುವಿಗೋಸ್ಕರ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಯೇಸು ಪುನರುತ್ಥಾನ ಹೊಂದಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಪುನರುತ್ಥಾನ ಹೊಂದದೆ ಯಾಕೆ ಗೊತ್ತುಂಟ? ನಮಗೆ ನಿರೀಕ್ಷೆಯನ್ನು ಕೊಡ್ಲಿಕ್ಕೆ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾನೆ, ಯೇಸು ಎದ್ದು ಬರದಿದ್ದರೆ ನಮ್ಮ ನಂಬಿಕೆ ನಿರರ್ಥಕವಾಗುತ್ತಿತ್ತು. ಹಲ್ಲೆಲೂಯಾ. ಇವತ್ತು ನಾವು ನಂಬಬೇಕು, ಯೇಸು ಎದ್ದು ಬಂದದ್ದು ನಿಜ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯ ಭಕ್ತರು ಸಹ ಪುನರುತ್ಥಾನದ ಬಗ್ಗೆ ನಂಬಿಕೆ ಇಟ್ಟರು. ಹೌದಾ? ಪ್ರೈಸ್ ದಿ ಲಾರ್ಡ್. ಯೋಬನನ್ನು ನೋಡ್ರಿ, ಯೋಬ ಮಾತನಾಡ್ತಾನೆ ಪುನರುತ್ಥಾನದ ವಿಷಯದಲ್ಲಿ. ಅಲ್ಲಿ ನನ್ನ ದೇವರು ಜೀವ ಸ್ವರೂಪನೇ ಎಂಬುದಾಗಿ ನಾನು ಬಲ್ಲೆನು, ಕಡೆಯಲ್ಲಿ ನಾನು ನೋಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ದಾನಿಯೇಲ ಏನು ಹೇಳ್ತಾನೆ ಗೊತ್ತಾ? ಚಿರನಿದ್ರೆ ಹೊಂದಿಕೊಂಡ ನಂತರ ನಾನು ಅವನು ನೋಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ಹಳೆಯ ಒಡಂಬಡಿಕೆ ಭಕ್ತರಿಗೆ ಸಹ ಪುನರುತ್ಥಾನದ ಬಗ್ಗೆ ನಂಬಿಕೆ ಇತ್ತು. ಇವತ್ತು ನಾನು ಹೇಳ್ತೇನೆ, ಹೊಸ ಒಡಂಬಡಿಕೆಯ ದೇವರ ಮಗನಾದ ನನಗೆ ನಿನಗೆ ಆ ನಂಬಿಕೆ ಇಡುವುದಾದರೆ ದೇವರು ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಯೋಹಾನ ಬರೆಸುವಂತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಯೇಸು ಹೇಳಿದ ಮಾತು ಏನು ಗೊತ್ತಾ? ನಾನೇ ಪುನರುತ್ಥಾನವು, ನಾನೇ ಜೀವವಾಗಿದ್ದೇನೆ. ನನ್ನ ನಂಬುವವರು ಸತ್ತರು ಸಹ ಬದುಕುತ್ತಾರೆ, ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವುದಿಲ್ಲ. ನೋಡ್ರಿ, ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಇದು ಯಾವಾಗ ಹೇಳಿದಂತ ಹೇಳಿದ್ರೆ, ಲಾಜರನು ಸಮಾಧಿಯ ಒಳಗಿರುವಾಗ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಲಾಜರ ಸಮಾಧಿಯ ಒಳಗಿರುವಾಗ ಅವರ ಸಹೋದರಿಯ ಬಳಿ ಹೇಳಿದ ಮಾತು ಏನಂತ ಹೇಳಿದ್ರೆ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನೋಡಿ, ಪ್ರೈಸ್ ದಿ ಲಾರ್ಡ್. ನೀವು ಅಲ್ಲಿ ಒಂದು ಗಮನಿಸಿದ್ರ? ಅಲ್ಲಿ ಯೇಸು ಸ್ವಾಮಿ ಲಾಜರನ ಸಮಾಧಿಗೆ ಬಳಿಗೆ ಬರುವಾಗ ಅಲ್ಲಿ ಲಾಜರನ ಸಮಾಧಿಗೆ ಏನ್ ಹಾಕಿದ್ರು? ಒಂದು ಕಲ್ಲು ಹಾಕಿದ್ರು. ಪ್ರೈಸ್ ದಿ ಲಾರ್ಡ್. ಹೌದಾ? ಪ್ರೈಸ್ ದಿ ಲಾರ್ಡ್. ಕಲ್ಲಾಗಿತ್ತು. ಆಗ ಕಲ್ಲು ಹಾಕುವಾಗ ಯೇಸು ಏನು ಹೇಳಿದ ಅವರ ಹತ್ರ? ಆ ಕಲ್ಲನ್ನು ಉರುಳಿಸಿರಿ ಎಂಬುದಾಗಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಉರುಳಿಸಿರಿ ಎಂಬುದಾಗಿ. ಯಾವಾಗ ಅವರು ಅದನ್ನು ಉರುಳಿಸಿದ್ರು, ಲಾಜರನೇ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಲಾಜರನು ಹೊರಗೆ ಬಂದ. ಅರ್ಥ ಆಯ್ತಾ ನಿಮಗೆ? ಹಲ್ಲೆಲೂಯಾ. ಆದರೆ ಯೇಸುವಿನ ಬಳಿಗೆ ಬರುವಾಗ, ಯೇಸುವಿನ ಪುನರುತ್ಥಾನದ ಬಳಿಗೆ ಬರುವಾಗ, ಯೇಸು ಸ್ವಾಮಿ ಆ ಸಮಾಧಿಯ ಒಳಗಿರುವಾಗ ಯಾರು ಸಹ ಆ ಸಮಾಧಿಯ ಕಲ್ಲನ್ನು ಮನುಷ್ಯರು ತೆಗೆಯಲಿಲ್ಲ. ಯಾರು ತೆಗೆದ್ರು? ದೇವರು ತೆಗೆದನು. ನಮಗೆಲ್ಲ ಗೊತ್ತದು, ಸ್ತ್ರೀಯರು, ಮಗ್ದಲದ ಮರಿಯಳು, ಅಲ್ಲಿ ಯೇಸುವಿನ ತಾಯಿಯಾದ ಮರಿಯಳು, ಯೋಹಾನನು, ಅನೇಕ ಸ್ತ್ರೀಯರು ಯಾರ ಬಳಿಗೆ ಬಂದದ್ದು? ಯೇಸುವಿನ ಬಳಿಗೆ ಓಡಿ ಬರ್ತಾ ಇದ್ದಾರೆ. ಯೇಸುವಿನ ಬಳಿಗೆ ಬಂದದ್ದು ಯಾಕೆ? ಸುಗಂಧ ದ್ರವ್ಯ ಹಿಡ್ಕೊಂಡು ಯೇಸುವಿನ ಡೆಡ್ ಬಾಡಿ ನೋಡ್ಲಿಕ್ಕೆ ಬಂದದ್ದು. ಹೌದು? ಪ್ರೈಸ್ ದಿ ಲಾರ್ಡ್. ಡೆಡ್ ಬಾಡಿ. ಅದರಲ್ಲಿ ಮಗ್ದಲದ ಮರಿಯಳಿಗೆ ನಿಮಗೆಲ್ಲರಿಗೂ ಗೊತ್ತುಂಟು, 7 ದೆವ್ವಗಳಿಂದ ಅವಳನ್ನು ಬಿಡುಗಡೆ ಮಾಡಿದಂತೆ. ಅವಳನ್ನು ಬಿಡುಗಡೆ ಮಾಡಿದ ಪ್ರೀತಿ ಕೊನೆ ತನಕ ಬಿಡಲಿಲ್ಲ, ಸಾಯುವ ತನಕ ಬಿಡಲಿಲ್ಲ. ಅವಳು ಯಾವಾಗ ಬಂದದ ಸಹ ಇನ್ನು ಕತ್ತಲೆ ಇರುವಾಗಲಿಲ್ಲ. ಹೌದಾ? ಬೆಳಕಾಗ್ಲಿಲ್ಲ. ಬೆಳಕಾಗ್ಲಿಕ್ಕೆ ಪ್ರಾರಂಭವಾಗುವ ಆ ಸಮಯದಲ್ಲಿ ಎಲ್ಲಿಗೆ ಬರ್ತಿದ್ದಾಳೆ? ಸಮಾಧಿಯ ಬಳಿಗೆ ಬರ್ತಾ ಇದ್ದಾಳೆ. ನಾವು ಹೊರಗೆ ಹೋಗುವುದೇ ಕಷ್ಟ. ಇವಳು ಸ್ತ್ರೀಯ ಸಮಾಧಿಯ ಬಳಿಗೆ ಹೋಗ್ಬೇಕಾದ್ರೆ ಎಷ್ಟು ಪ್ರೀತಿ ಇದ್ದಾರೆ ಯೇಸು ಸ್ವಾಮಿಯ ಬಳಿಯಲ್ಲಿ. ಅದೇ ಯೋಹಾನ ಬರೀತಾರೆ, ಪ್ರೀತಿ ಇರುವಲ್ಲಿ ಹೆದರಿಕೆ ಇರುವುದಿಲ್ಲ. ಹಲ್ಲೆಲೂಯಾ. ಪ್ರೀತಿ ಇರುವಲ್ಲಿ ಹೆದರಿಕೆ ಇರುವುದಿಲ್ಲ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀವು ಮನೆಯಲ್ಲಿ ಒಬ್ಬರೇ ಇರಬಹುದು, ನಿಮ್ಮ ಮಕ್ಕಳಿಗೆ ಏನಾದ್ರೆ ನೀವೇನ್ ಮಾಡ್ತೀರಿ? ಆಗ ಏನ್ ಮಾಡ್ತೀರಿ? ಆಗ ಭಯ ಬರ್ತದ? ಇಲ್ಲ. ಏಕೆ? ನನ್ನ ಮಕ್ಕಳನ್ನು ಏಕಾಂತ ಮಾಡಿ ಬದುಕಿಸ್ಬೇಕಂತ ನೀವೇನ್ ಮಾಡ್ತೀರಿ? ಹೆದರಿಕೆ ಬಿಟ್ಟು. ಯಾಕೆ? ಕಾರಣ ಪ್ರೀತಿ ಇದ್ರಿಂದ. ಇವತ್ತು ನಾನು ಯೇಸುವಿನ ಪ್ರೀತಿ ನಿನಗೆ ಬೇಕು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ನಿನ್ನನ್ನು ಪ್ರೀತಿಸಿದಕ್ಕಿಂತ ಹೆಚ್ಚಾಗಿ ಯಾರು ನಿನ್ನನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅವಳು ಏನ್ ಮಾಡ್ತಾಳಂತೆ? ಸಮಾಧಿಗೆ ಬರುವಾಗ ಅವಳು ಏನು ಯೋಚನೆ ಮಾಡಿದ್ದು ಗೊತ್ತುಂಟ? ಅರ್ಥದಲ್ಲಿ ಬರುವಾಗ ಅವಳಿಗೆ ಗೊತ್ತಾಯ್ತು ಏನಾಗಿದ್ದಾರೆ? ಸಮಾಧಿಗೆ ಕಲ್ಲಾಗಿದ್ದಾರೆ ಅಂತ. ಅವ್ರು ಏನ್ ಮಾತಾಡಿಕೊಂಡು ಬಂದ್ರು ಗೊತ್ತಿಲ್ಲ? ಈ ಕಲ್ಲನ್ನು ಉರುಳಿಸುವವರು ಯಾರಿದ್ದಾರೆ ಎಂಬುದಾಗಿ. ನಾನು ಹೇಳ್ಬೇಕಾ?
ಇವತ್ತು ನೀವು ಅನೇಕ ಪ್ರಾಬ್ಲಮ್ ಇಂದ ಈ ದೇವರ ಆಲಯಕ್ಕೆ ಬಂದ ನಂತರ ನೀವು ಮನಸ್ಸಿನಲ್ಲಿ ಕೆಲವೊಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡುವುದಾದರೆ, ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತೇನೆ. ಹೇಗೆ ಆ ಹೆಂಗಸರಿಗೆ ಆ ಕಲ್ಲು ಉರುಳಿಸಿ ಹಲ್ಲೆಲೂಯಾ ಅವರಿಗೆ ಮಾರ್ಗವನ್ನು ತೆರೆದ ಹಾಗೆ ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬ ಜೀವಿತದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಪ್ರತಿಯೊಂದು ವಿಷಯದಲ್ಲಿ ದೇವರು ನಿನಗೆ ವಿರುದ್ಧವಾಗಿರುವ ಕಲ್ಲನ್ನು ಉರುಳಿಸಿ ಅಲ್ಲಿ ನಿನ್ನ ಪ್ರೀತಿಯನ್ನು ಕಂಡು ನಿನಗೆ ಬಹುಮಾನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನನ್ನ ದೇವರು ನನ್ನ ಸನ್ಮಾನಿಸುವವರು ಸನ್ಮಾನಿಸ್ತಾನೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ಹೋಗುವಾಗ ಏನಾಗಿತ್ತಂತೆ, ಕಲ್ಲು ಉರುಳಿ ಹೋಗಿತ್ತಂತೆ. ಹಲ್ಲೆಲೂಯಾ. ಉರುಳಿ ಹೋದಾಗ ಅವರು ಒಳಗೆ ಹೋಗಿ ನೋಡುವಾಗ ಏನ್ ಮಾಡಿದಂತೆ, ಖಾಲಿಯಾದ ಸಮಾಧಿಯನ್ನು ಅವರು ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ಮಾತ್ರ ಆಗ ಅವರು ಏನ್ ಮಾಡಿದ್ರು, ಭಯಪಟ್ಟರಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಮೊದಲಾದ ಮರಿಯಲ್ಲಿ ಏನ್ ಹೇಳಿದ್ರು, ನನ್ನ ಸ್ವಾಮಿಯನ್ನು ಯಾರ ಕದ್ದುಕೊಂಡು ಹೋಗಿದ್ದಾರೆ ಎಂಬುದಾಗಿ ಹೇಳಿದ್ರು. ನೋಡಿ, ಆ ಸಂದರ್ಭದಲ್ಲಿ ಇಬ್ಬರು ಏನಂತೆ ದೇವದೂತರು ಅಲ್ಲಿ ಏನಾದ್ರು ಪ್ರತ್ಯಕ್ಷರಾದಂತೆ. ಎಷ್ಟು ಜನ? ಇಬ್ಬರು. ಹಲ್ಲೆಲೂಯಾ. ಕೆಲವು ಸುವಾರ್ತೆಗಳಲ್ಲಿ ಬೇರೆ ಬೇರೆ ವಿಧದಲ್ಲಿ ಬರ್ತದೆ. ಒಂದು ಸುವಾರ್ತೆಯಲ್ಲಿ ಹೀಗೆ ಇರ್ತದೆ, ತಲೆ ಇರುವ ಸ್ಥಳದಲ್ಲಿ ಒಬ್ಬ ದೇವದೂತ ಇದ್ದಂತೆ, ಕಾಲು ಇರುವ ಸ್ಥಳದಲ್ಲಿ ಒಬ್ಬ ದೇವದೂತ ಇದ್ದಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡು ದೇವದೂತರು ಯೇಸುವಿನ ಸಮಾಧಿಯ ರೈಟ್ ಅಂಡ್ ಲೆಫ್ಟ್ ಅಲ್ಲಿ ಇದ್ದರು. ಇದು ಏನು ಸೂಚಿಸುತ್ತದೆ ಗೊತ್ತುಂಟಾ? ಪ್ರೈಸ್ ದಿ ಲಾರ್ಡ್. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರ ಮಂಜೂಷವನ್ನು ನೋಡಿದವರಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಮಂಜೂಷ ಯಾವುದರಿಂದ ಮಾಡಿದ್ರು? ಪೆಟ್ಟಿಗೆಯನ್ನ ಮಾಡಿ ಅದಕ್ಕೆ ಏನ್ ಮಾಡಿದ್ರು? ಚಿನ್ನದ ಆ ಕವಚವನ್ನು ಹಾಕಿದ್ರು. ಹಲ್ಲೆಲೂಯಾ. ಆ ಪೆಟ್ಟಿಗೆಯ ಮೇಲೆ ಏನುಂಟು ಗೊತ್ತುಂಟಾ? ಎರಡು ಕೆರೂಬಿಗಳುಂಟು. ಹಲ್ಲೆಲೂಯಾ. ಈಚೆ ಮತ್ತು ಆಚೆ ಎರಡು ಕೆರೂಬಿಗಳುಂಟು, ಏಂಜಲ್ಸ್ಗಳ ಚಿಹ್ನೆ. ಯೇಸು ಸತ್ತಾಗ ಆ ಸಮಾಧಿಯಲ್ಲಿ ಇದ್ದದ್ದು ಆಚೆ ಈಚೆ ಎರಡು ದೇವದೂತರು ಅಲ್ಲಿ ಇದ್ರು. ಹಲ್ಲೆಲೂಯಾ. ದೇವರ ಮಂಜೂಷಕ್ಕೆ ಹೋಗುವಾಗ, ಆ ಸ್ಥಳಕ್ಕೆ ಹೋಗುವಾಗ ಯಾಜಕನು ಆ ರಕ್ತವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗುದು ಗೊತ್ತಿಲ್ಲ? ಆ ಮಸ್ತಿ ಸೀಟಲ್ಲಿ ಹಾಕ್ತಾನೆ. ಹಲ್ಲೆಲೂಯಾ. ಆ ಕರುಣೆಯ ಆ ಸೀಟಲ್ಲಿ ಅವನು ರಕ್ತವನ್ನು ಹಾಕ್ತಾನೆ. ಆ ಏಂಜಲ್ಸ್ ಎರಡನ್ನ ಆ ಮೆಟ್ಟು ಭಾಗದಲ್ಲಿ ಹಾಕ್ತಾನೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಲ್ಲಿ ಹಾಕಿದಾಗ ಏನಾಗ್ತಿತ್ತು? ಎಲ್ಲರ ಪಾಪ ಕ್ಷಮಾಪಣೆ ಆಗುತ್ತಿತ್ತು. ಆದರೆ ಇವತ್ತು ಹಲ್ಲೆಲೂಯಾ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಾಗ ಹಲ್ಲೆಲೂಯಾ ಆ ಸ್ಥಳ ಖಾಲಿಯಾಗಿದೆ. ಆ ಸ್ಥಳದಲ್ಲಿ ಯಾರೂ ಇಲ್ಲ. ಹಲ್ಲೆಲೂಯಾ. ಆ ಏಂಜಲ್ಸ್ ಇರ್ತಾರೆ, ಆತನು ಇಲ್ಲಿ ಇಲ್ಲ ಎಂದು ಬಂದಿದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಆತನ ಸಮಾಧಿಯಲ್ಲಿ ಇಲ್ಲ, ಆತನ ಅರಮನೆಯಲ್ಲಿ ಇಲ್ಲ, ಆತನ ಪುಟದ ಮೇಲೆ ಇಲ್ಲ. ಆತನು ನನ್ನೊಳಗೆ ನಿನ್ನೊಳಗೆ ಇವತ್ತು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಜೀವಿಸಬೇಕಾದದ್ದು ಕ್ರಿಸ್ತನಿಗೋಸ್ಕರ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಇರ್ತದೆ. ಹಲ್ಲೆಲೂಯಾ. ಅಲ್ಲಿ ಹಲ್ಲೆಲೂಯಾ ಆ ಮಗ್ದಲಾದ ಮರಿಯಳಿಗೆ ಕಾಣಿಸಿಕೊಂಡಂತೆ. ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆ ಹೇಳ್ತಾ ಇದ್ದಾರೆ, ನೀವು ಶಿಷ್ಯರಿಗೆ ಹೋಗಿ ಹೇಳ್ರಿ ಗಲಿಲಾಯದಲ್ಲಿ ಅವರನ್ನು ನೀವು ನೋಡ್ಬಿಡಿ ಎಂಬುದಾಗಿ. ಆದ್ರೆ ಎಲ್ಲ ಶಿಷ್ಯರಿಗೆ ಕಂಡದ್ದು ಗಲಿಲಾಯದಲ್ಲಿ, ಆದ್ರೆ ಮಗ್ದಲಾದ ಮೇರಿಗೆ ಅಲ್ಲೇ ಸಮಾಧಿಯಲ್ಲಿ ಅವನು ಪ್ರತ್ಯಕ್ಷನಾಗ್ತಾನೆ. ಯಾಕೆ ಪ್ರತ್ಯಕ್ಷನಾದದ್ದು ಗೊತ್ತುಂಟಾ? ನೀವು ಅದೇ ನಾನೀಗ ಓದಿದ ವಾಕ್ಯದಲ್ಲಿ ನೀವು ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದಾರೆ, ಪ್ರೀತಿಸುವವರಿಗೆ ಆತನು ಕಾಣಿಸಿಕೊಳ್ತಾನಂತೆ. ಯಾರಿಗೆ ಯೇಸು ಸ್ವಾಮಿ ಕಾಣಿಸಿಕೊಳ್ತಾನೆ? ಪ್ರೀತಿಸುವವರಿಗೆ ಕಾಣಿಸಿಕೊಳ್ತಾರೆ. ಎಷ್ಟು ಜನರಿಗೆ ದೇವರನ್ನು ಪ್ರೀತಿಸ್ತೇನೆ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಮಗ್ದಲಾದ ಮಾರಿಯಳ ಪ್ರೀತಿ ಅದನ್ನು ನೋಡಿ ಯೇಸು ಸ್ವಾಮಿ ಅವರಿಗೆ ಸಮಾಧಿಯಲ್ಲಿ ಏನು ಮಾಡ್ತಾರೆ? ಪ್ರತ್ಯಕ್ಷನಾಗ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಇಲ್ಲಿ ಎಷ್ಟು ಜನ ಯೇಸು ಸ್ವಾಮಿಯನ್ನು ಪ್ರೀತಿಸಲಿಕ್ಕೆ ಹೋಗ್ತಾ ಇದ್ದಾರೆ? ಹಲ್ಲೆಲೂಯಾ. ಅನೇಕ ಗುರುತುಗಳು. ಅಲ್ಲಿ ಕಾವಲುಗಾರರು ಸಹ ಒಂದು ಗುರುತುಗಳು. ಹೌದಾ? ಯೇಸು ಸ್ವಾಮಿ ಆ ಸಮಾಧಿಯಲ್ಲಿ ಇಟ್ಟ ನಂತರ ನಾವು ನೋಡ್ತೇವೆ, ಅಲ್ಲಿ ಪಿಲಾತನ ಮನೆಗೆ ಹೋಗಿ ಅಲ್ಲಿದ್ದ ಜನರೆಲ್ಲ ಹೇಳ್ತಾರೆ ಏನಂತ ಹೇಳಿದ್ರೆ, ಆ ಮೋಸಗಾರನು 3ನೇ ದಿವಸದಲ್ಲಿ ಎದ್ದು ಬರ್ತಾನೆ ಅಂತ ಹೇಳಿದ್ದಾನೆ. ಅದಕ್ಕೆ ನೀನು ಏನ್ ಮಾಡ್ಬೇಕಂತ ಹೇಳಿದ್ರೆ ಕಾವಲುಗಾರನು ಕೊಡ್ಬೇಕು. ಆ ಸಮಾಧಿಗೆ ಏನಾಗಬೇಕು? ಮುದ್ರೆ ಹಾಕ್ಬೇಕು, ಸೀಲ್ ಹಾಕ್ಬೇಕು. ಹಲ್ಲೆಲೂಯಾ. ಅವರ ಶಿಷ್ಯರು ಕದ್ದುಕೊಂಡ ನಂತರ ಮತ್ತೊಂದು ಇದಾಗಬಾರ್ದು, ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು? ನೀನು ಸೀಲ್ ಹಾಕ್ಬೇಕು, ಕಾವಲುಗಾರನು ಕೊಡ್ಬೇಕು ಅಂತ ಹೇಳಿದ ನಿಮಿತ್ತವಾಗಿ ಪಿಲಾತನ ಕಾವಲುಗಾರನು ಕೊಟ್ಟ ಮುದ್ರೆ ಹಾಕಿದ. ನಾನು ಹೇಳ್ಬೇಕು, ಹಲ್ಲೆಲೂಯಾ. ಅಲ್ಲಿ ಇವತ್ತು ನಿನ್ನ ವಿಷಯದಲ್ಲಿ ಕೆಲವೊಂದು ಸೈತಾನನ ಮುದ್ರೆ ಹಾಕಿದ್ರೆ, ಕೆಲವೊಂದು ವಿಷಯದಲ್ಲಿ ನೀನು ಹೊರಗೆ ಬರಬಾರದು ಎಂಬುದಾಗಿ ಕಲ್ಲು ಅಡಿಯಾಗಿ ನಿಂತಿದ್ರೆ ಯೇಸು ಅದನ್ನು ಇವತ್ತು ಹೊಡೆದು ನಿನ್ನನ್ನು ಎಲ್ಲ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಕೊಳ್ಳಿಕ್ಕೆ ಆಗುವುದಿಲ್ಲ, ನಾನೇ ಕೊಡ್ತೇನೆ, ನಾನೇ ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಯಾರು ಕೊಲ್ಲಿಕ್ಕೆ ಆಗಲಿಲ್ಲ. ಯೇಸುವೆ ಪ್ರಾಣ ಕೊಟ್ಟ,
ಯೇಸುವೆ ಪ್ರಾಣವನ್ನು ಹಿಂದೆ ತೆಗೆದುಕೊಂಡ. ಇವತ್ತು ನಾನು ಹೇಳ್ಬೇಕಾ, ನೀನು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ರಿಂದ ನಿನ್ನ ಪ್ರಾಣವನ್ನು ಯಾರು ತೆಗಿಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಯಾವ ಮಂತ್ರವಾದಿಗೆ ನಿನ್ನ ಪ್ರಾಣ ತೆಗಿಲಿಕ್ಕೆ ಆಗುವುದಿಲ್ಲ, ಯಾವ ಮಾಟಕ್ಕೆ ನಿನ್ನ ಪ್ರಾಣ ತೆಗಿಲಿಕ್ಕೆ ಆಗುವುದಿಲ್ಲ, ಯಾವ ಆಕ್ಸಿಡೆಂಟ್ಗೆ ನಿನ್ನ ಪ್ರಾಣ ತೆಗಿಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಿನ್ನ ಪ್ರಾಣ ಕ್ರಿಸ್ತನಲ್ಲಿ ಮರೆಯಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ನೀನು ದೇವರ ಮಗನಾಗಿದ್ದೇನೆ. ಇವತ್ತು ನಾನು ಒಂದು ವಿಷಯ ಹೇಳ್ತೇನೆ, ನೀನು ಪ್ರೀತಿಸಬೇಕಾದದ್ದು ಯಾರನ್ನ ಹೇಳಿದ್ರೆ ನಿನಗೋಸ್ಕರ ಸತ್ತು ಜೀವಿತನಾಗಿ ಎದ್ದು ಬಂದ ಯೇಸುಗೋಸ್ಕರ ಜೀವಿಸಬೇಕು. ನಂತರ ನಾವು ನೋಡ್ತೇವೆ ಕಾವಲುಗಾರರು ಏನ್ ಮಾಡಿದ್ರು, ಯೇಸು ಪುನರುತ್ಥಾನ ಹೊಂದಿದ ನಂತರ ಕಾವಲುಗಾರರು ಎಲ್ಲಿ ಹೋದ್ರು? ಪಿಲಾತನ ಬಳಿಗೆ ಹೋಗ್ಲಿಲ್ಲ. ಯಾಕೆ ಪಿಲಾತನ ಬಳಿಗೆ ಹೋಗ್ಲಿಲ್ಲ ಗೊತ್ತುಂಟ? ಅವನು ಏನ್ ಮಾಡ್ತಾನೆ, ಇವನು ಕೊಲ್ತಾನೆ ಅಂತ ಅಲ್ಲಿ ಇವನ್ನೇ ಹ್ಯಾಕ್ ಮಾಡ್ತಾನಂತೆ. ಯಾಕಂದ್ರೆ ಅವ್ರು ಹೇಳ್ತಾರೆ ನಿಮಗೆ ಕಾವಲು ಕಾಯಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿಂದ ಅವರು ಸೀದಾ ಮಹಾಯಾಜಕನ ಬಳಿಗೆ ಹೋಗ್ತಾರೆ. ಪಿಲಾತನ ಬಳಿಗೆ ಹೋಗ್ಲಿಲ್ಲ. ಎಲ್ಲಿ ಹೋದದ್ದು? ಮಹಾಯಾಜಕನ ಬಳಿಗೆ. ಮಹಾಯಾಜಕನ ಬಳಿಗೆ ಬಂದು ಹೇಳಿದ್ರು ಕಾವಲುಗಾರರು, ಆತನು ಎದ್ದಿದ್ದಾನೆ ಎಂಬುದಾಗಿ ಅವರು ಸಾಕ್ಷಿ ಹೇಳಿದ್ರು. ಆಗ ಮಹಾಯಾಜಕನಿಗೆ ಹೆದರಿಕೆ ಇತ್ತು. ಅಲ್ಲಿ ಇವನು ಎದ್ದಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಯಹೂದ್ಯರು ಅವನನ್ನು ನಂಬುತ್ತಾರೆ ಎಂಬುದಾಗಿ ಭಯದಿಂದ ಅವ್ರು ಏನ್ ಮಾಡಿದ್ರು ಗೊತ್ತುಂಟ? ಆ ಕಾವಲುಗಾರಿಗೆ ಎದುರಿಸಿದ್ರು. ಏನ್ ಗೊತ್ತುಂಟ? ಅಲ್ಲಿ ನಿಮ್ಮನ್ನು ಈಗ ನಾನು ಪಿಲಾತನಿಗೆ ಹೇಳಿದ್ರೆ ನಿಮ್ಮನ್ನು ಕೊಲ್ತಾನೆ, ಹಾಗಾಗಿ ನಾನು ಹೇಳಿದಾಗೆ ನೀವು ಕೇಳಬೇಕಂತ ಹೇಳಿ ಅವರಿಗೆ ದುಡ್ಡು ಕೊಟ್ಟು ನೀನು ಪಿಲಾತನ ಬಳಿಗೆ ಹೋಗಿ ಹೇಳ್ಬೇಕೇನಂತ ಹೇಳಿದ್ರೆ ಅವರನ್ನು ಅವರ ಶಿಷ್ಯರು ಕತ್ತುಕೊಂಡು ಹೋದ್ರಿ ಎಂಬುದಾಗಿ. ನೋಡಿ, ಕಾವಲುಗಾರರು ಸಹ ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿಯಾಗಿದ್ದರು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ಯೇಸು ಪುನರುತ್ಥಾನ ಹೊಂದಿದ ನಿಜ. ಇವತ್ತು ನಾನು ಹೇಳ್ತೇನೆ, ಆ ಪುನರುತ್ಥಾನ ಶಕ್ತಿ ಇವತ್ತು ಸಹ ನಮ್ಮ ಮಧ್ಯದಲ್ಲಿ. ಎಷ್ಟು ಜನ ಯೇಸು ಸ್ವಾಮಿ ಪ್ರೀತಿ ಮಾಡ್ತೇನೆ. ಅಲ್ಲಿ ನಾನು ಹೇಳ್ತೇನೆ, ನೀನು ಪ್ರೀತಿಸುವುದಾದ್ರೆ ನಿನಗೆ ಕಾಣಿಸಿಕೊಳ್ತಾನೆ. ನೀನು ಪ್ರೀತಿಸುವುದಾದ್ರೆ ನಿನ್ನ ಎಲ್ಲ ಪರಿಸ್ಥಿತಿಯಿಂದ ಹೊರಗೆ ತರ್ತಾನೆ. ಹಲ್ಲೆಲೂಯಾ. ಒಂದು ರಾಜ ಇದ್ದಂತೆ, ನಾನು ನಿಲ್ಲಿಸ್ತೇನೆ ಬೇಗನೆ. ಹಲ್ಲೆಲೂಯಾ. ರಾಜ ಇದ್ದಂತೆ. ಈ ರಾಜ ಅಲ್ಲಿದ್ದ ಎಲ್ಲ ಜನರಿಗೆ ಒಂದು ಕರೆ ಕೊಡ್ತಾನೆ. ಏನಂತ ಹೇಳಿದ್ರೆ 5 ಗಂಟೆಯ ಸಮಯ ನಾನು ಕೊಡ್ತೇನೆ. ಇವತ್ತು 5 ಗಂಟೆಯ ಸಮಯ ತನಕ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಕುಟುಂಬದವರು ಒಬ್ಬೊಬ್ಬರು ಒಂದೊಂದು ವಸ್ತುಗಳನ್ನು ನನ್ನ ಅರಮನೆಯಿಂದ ಕೊಂಡೋಗ್ಬಹುದು. ನನ್ನ ಅರಮನೆಯಿಂದ ನಿಮಗೆ ಬೇಕಾದ ಒಂದು ಐಟಮ್ ಮಾತ್ರ ಕೊಂಡೋಗ್ಬೇಕು ಎಂಬುದಾಗಿ ಹೇಳಿದ್ರಂತೆ. ಆಗ ಆ ಊರಿನ ಎಲ್ಲ ಜನರು ಆ ಅರಮನೆಗೆ ಬಂದ್ರಂತೆ. ಒಬ್ಬ ಗೋಲ್ಡ್ ಕೊಂಡೋದ್ರಂತೆ, ಕೆಲವರು ಸಿಲ್ವರ್ ಕೊಂಡೋದ್ರಂತೆ, ಕೆಲವರು ಡೈಮಂಡ್ ಕೊಂಡೋದ್ರಂತೆ, ಕೆಲವರು ಏನ್ ಮಾಡಿದ್ರು ಅಲ್ಲಿ ಆರ್ಟ್ ಎಲ್ಲ ಉಂಟಲ್ಲ ಬರೆದ ಚಿತ್ರ ಅದನ್ನು ಕೊಂಡೋದ್ರಂತೆ, ಕೆಲವರು ಪಿಲ್ಲೋ ಕೊಂಡೋದ್ರಂತೆ, ಒಂದೊಂದು ಐಟಮ್ಗಳು ಎಲ್ಲರೂ ಕೊಂಡೋದ್ರಂತೆ. ಕೊಂಡೋದ ನಂತರ 5 ಗಂಟೆಗೆ 5 ನಿಮಿಷ ಇರುವಾಗ ಒಬ್ಬ ಯವನಸ್ಥ ಮಗ ರಾಜನ ಹತ್ರ ನಿಂತುಕೊಂಡು ನೋಡ್ತಾ ಇದ್ದಾರಂತೆ. ಆಗ ರಾಜ ಅವನನ್ನು ನೋಡಿ ಹೇಳಿದ್ರಂತೆ, ಇನ್ನು 5 ನಿಮಿಷ ಮಾತ್ರ ಇರೋದು, ನನ್ನ ಬೆಡ್ರೂಮ್ಗೆ ಹೋದ್ರೆ ಅಲ್ಲಿ ಗೋಲ್ಡ್ ಬಿಸ್ಕಿಟ್ ಉಂಟು, ಅದನ್ನ ಇಟ್ಕೊಂಡು ಹೋಗಿ ಎಂಬುದಾಗಿ ಹೇಳುವಾಗ ಆ ಒಂದು ಯವನಸ್ಥ ರಾಜನನ್ನು ನೋಡಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ರಾಜ ನೀನು ಹೇಳಿದ್ಯಲ್ಲ ಅರಮನೆಯಲ್ಲಿ ಇದ್ದ ಎಲ್ಲ ಒಂದೊಂದು ವಸ್ತುಗಳನ್ನು ಕೊಂಡೋಗ್ಬೋದು ಅಂತ ಹೇಳಿದ್ರಲ್ಲ, ನಾನು ನಿನ್ನನ್ನು ಕೊಂಡೋಗ್ಲಿಕ್ಕೆ ಬಂದಿದ್ದೇನೆ ಅಂತ. ಆಗ ರಾಜನಿಗೆ ಶೋಕ ಆಗ್ತದೆ. ಎಲ್ಲರೂ ಬೇಕಾದ ವಸ್ತುಗಳನ್ನು ಕೊಂಡೋದ್ರು, ಈ ವ್ಯಕ್ತಿ ನನ್ನನ್ನು ಕೇಳಿಕೊಡ್ತಾನೆ ಅಂತ ಹೇಳಿದ ಮೇಲೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲಂತೆ. ಒಂದೊಂದು ವಸ್ತು ಅಂತ ರಾಜನ ಸಹ ಕೊಂಡು ಹೋಗ್ಬೋದು ಎಂಬುದಾಗಿ ಅವನಿಗೆ ಕೇಳಿದ ನಿಮಿತ್ತವಾಗಿ ಅವ್ರಿಗೆ ಹೇಳ್ತಾರೆ ನಿನ್ನ ಮನೆಯಲ್ಲಿ ಅಂತ ಕೇಳ್ತಾರಂತೆ. ಮನೆಯಲ್ಲಿ ಕೇಳುವಾಗ ಅವನು ಹೇಳ್ತಾನೆ ನನ್ನ ಸ್ತಂಭಲ್ಲಿ ಮನೆ ಇರುವುದು. ಆಗ ಸ್ತಂಭಲ್ಲಿ ಮನೆ ಇರುವುದನ್ನು ನೋಡಿ ಅಲ್ಲಿ ಆ ರಾಜ ಏನ್ ಮಾಡಿದಂತೆ, ರಾಜ ಅವನ ಮನೆಗೆ ಹೋಗ್ಬೇಕಲ್ಲ, ಆ ಸ್ಟ್ರೀಟ್ ಎಲ್ಲ ಕ್ಲೀನ್ ಮಾಡಿದಂತೆ, ಸ್ಟ್ರೀಟ್ ಅಲ್ಲಿ ಲೈಟ್ ಬಂದಂತೆ, ಆ ಸ್ಟ್ರೀಟ್ ಒಂದು ಹೊಸ ಸ್ಟ್ರೀಟ್ ಆಗಿ ಮಾರ್ಪಡಿತಂತೆ. ನಂತರ ಆ ಸ್ಟೇವ್ನ ಮನೆ ಅದೇ ಗುಡಿಸಲಾಗಿರ್ತದೆ, ಬೀಳುವ ಸ್ಥಿತಿಯಲ್ಲಿ ಇರ್ತದೆ. ರಾಜ ಬರುವ ಮನೆ, ರಾಜ ಏನ್ ಮಾಡಿದಂತೆ ಅದನ್ನು ಒಳ್ಳೇದು ಮಾಡಿ ಆಲ್ಟ್ರೇಷನ್ ಮಾಡಿ ಡೆಕೋರೇಷನ್ ಮಾಡಿ ಒಂದು ಸುಂದರವಾದ ಮನೆ ಮಾಡಿ ಆ ರಾಜನು ಆ ಮನೆಗೆ ಹೋದಂತೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಎಲ್ಲರಿಗೆ ಅವರಿಗೆ ಬೇಕಾದದ್ದು ಸಿಕ್ಕಿತು, ಆದ್ರೆ ರಾಜನನ್ನು ಯಾರು ಕೇಳಿಲ್ಲ. ಇವತ್ತು ನಾನು ಹೇಳ್ತೇನೆ, ಇವತ್ತು ಅನೇಕರು ಬೇರೆ ಬೇರೆ ವಿಷಯವನ್ನು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ. ಯೇಸುವೆ ನೀನು ಬೇಕು ಎಂಬುದಾಗಿ ಯಾರು ಸಹ ಕೇಳ್ತಾ ಇಲ್ಲ. ಇವತ್ತು ಎಷ್ಟು ಜನ ಹೇಳ್ತೀರಿ, ಯೇಸುವೆ ನನಗೆ ನೀನು ಬೇಕು, ಹಲ್ಲೆಲೂಯಾ, ಯೇಸುವೆ ನೀನು ನನಗೆ ಬೇಕು ಎಂಬುದಾಗಿ ಹೇಳೋದಾದ್ರೆ ಅವನು ನಿನ್ನ ಒಳಗೆ ಬಂದು ವಾಸ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಯೇಸುವನ್ನು ಸತ್ತೊಳಗೆ ಎಬ್ಬಿಸಿದ ಆತ್ಮನು ನಿಮ್ಮ ಒಳಗೆ ವಾಸ ಮಾಡೋದಾದರೆ, ಅಲ್ಲಿ ನಿಮ್ಮ ಒಳಗೆ ವಾಸ ಮಾಡೋದಾದರೆ ಅದೇನ್ ಮಾಡ್ತದೆ, ನಿಮ್ಮ ಪ್ರತಿ ದೇಹವನ್ನು ಬದುಕಿಸುತ್ತದೆ ಅಷ್ಟೇ. ಇವತ್ತು ಯಾಕೆ ಕ್ಯಾನ್ಸರ್ ಇಲ್ಲ ಅಂತಾರೆ, ಅಲ್ಲೆಲ್ಲ ನಿಮ್ಮ ಒಳಗೆ ಆತ್ಮನ ಪುನರುತ್ಥಾನ ಶಕ್ತಿ ಅವನು ಈಗ ಸಹ ಇಳಿದು ಬರ್ತಾನೆ. ನೀವು ಬಿಟ್ಟು ಕೊಡ್ಬೇಕಷ್ಟೇ, ನೀವು ಬಿಟ್ಟು ಕೊಡ್ಬೇಕಷ್ಟೇ. ಇವತ್ತು ನಾನು ಬರುವ ಆ ಪುನರುತ್ಥಾನ ಶಕ್ತಿ ನಮ್ಮ ಮಧ್ಯೆ ಚಲಿಸ್ತಾ ಉಂಟು, ನಮ್ಮ ಮಧ್ಯೆ ಚಲಿಸ್ತಾ ಉಂಟು.
ಇವತ್ತು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಆ ಪುನರುತ್ಥಾನ ಶಕ್ತಿ ಇವತ್ತು ನಿನ್ನನ್ನು ಮುಟ್ಲಿಕ್ಕೆ ಬರ್ತಾ ಉಂಟು. ಅಲ್ಲಿ ನೀನು ಬಿಟ್ಟು ಕೊಡ್ಬೇಕಷ್ಟೇ, ನೀನು ಬಿಟ್ಟು ಕೊಡ್ಬೇಕಷ್ಟೇ. ಹಲ್ಲೆಲೂಯ. ಅನೇಕರು ಲೋಕದ ಕ್ರೈಸ್ತರು ಹಲ್ಲೆಲೂಯ ಪುನರುತ್ಥಾನ ಹಬ್ಬವನ್ನು ಆಚರಿಸ್ತಾರೆ, ಆದರೆ ಪುನರುತ್ಥಾನ ಶಕ್ತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುವುದಿಲ್ಲ. ನಾನು ಇವತ್ತು ಚಾಲೆಂಜ್ ಹೇಳ್ತೇನೆ, ನೀನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಇವತ್ತು ನಿನ್ನನ್ನು ಬಿಟ್ಟು ಕೊಡುವುದಾದ್ರೆ ನಿನ್ನ ರೋಗ ನಿನ್ನ ಮುಂದೆ ನಿಲ್ಲುವುದಿಲ್ಲ, ನಿನ್ನ ಸಾಲ ನಿನ್ನ ಮುಂದೆ ನಿಲ್ಲುವುದಿಲ್ಲ, ನಿನ್ನ ಬಡತನ ನಿಲ್ಲುವುದಿಲ್ಲ, ನಿನ್ನ ದರಿದ್ರತನ ನಿಲ್ಲುವುದಿಲ್ಲ. ಯೇಸು ನಿನ್ನನ್ನು ಎಲ್ಲದಿಂದ ಬಿಡುಗಡೆ ಮಾಡುವ ದೇವರಾಗಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇವೆ? ನಾನು ಬಲವಾಗಿ ನಂಬ್ತೇನೆ ಇವತ್ತು ಅಲ್ಲಿ ಪುನರುತ್ಥಾನ ಶಕ್ತಿ ನಮ್ಮ ಮಧ್ಯದಲ್ಲಿದೆ. ಅಲ್ಲಿ ಆತನ ಜೀವದಿಂದ ಎದ್ದು ಬಂದದ್ದು ಯಾಕಂತ ಹೇಳಿದ್ರೆ ನನ್ನನ್ನು ಎಲ್ಲದಿಂದ ಬಿಡುಗಡೆ ಮಾಡಲಿಕ್ಕೆ. ಇವತ್ತು ನೀನು ಯಾವುದೇ ಕಷ್ಟದಲ್ಲಿ ಇರುವುದಾದ್ರೆ, ಇವತ್ತು ನಿನ್ನ ಸಂಕಟದಲ್ಲಿ ಇರುವುದಾದ್ರೆ, ನಿಮ್ಮನ್ನು ಅದರಿಂದ ಹೊರಗೆ ತರಲಿಕ್ಕೆ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಜೀವದಿಂದ ಎದ್ದ ಯೇಸುವೆ ನಾನು ಮಾಡ್ತೇನೆ ನಿನಗೋಸ್ಕರ. ಎಷ್ಟು ಜನ ಹೇಳ್ತೀವಿ ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕರು ಎಂಬುದಾಗಿ ನೀವು ತನಿಖೆ ಮಾಡುವುದಾದ್ರೆ ನಿಮ್ಮ ಸತ್ತ ಪರಿಸ್ಥಿತಿಗೆ ದೇವರು ಜೀವ ಕೊಡುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ರಿಕಲಮ ಶಕ್ರ ಮಾನವ ಸದ್ನ ಒಪ್ಪಿಸಿಕೊಳ್ಳಿ. ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ಇವತ್ತು ಯೇಸುವಿನವರಿಗೆ ಹೇಳು. ಹಲ್ಲೆಲೂಯಾ. ಆ ಪುನರುತ್ಥಾನ ಶಕ್ತಿ ನಿನ್ನ ಒಳಗೆ ಇವತ್ತು ಬರ್ತಾ ಉಂಟು. ಯೇಸು ನಿನ್ನ ಒಳಗೆ ಪ್ರವೇಶ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಹೇಳು ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಸಮಸ್ಯೆ ನಿನಗೆ ಒಪ್ಪಿಸಿದ್ದೇನೆ. ನನ್ನ ಸಮಸ್ಯೆಯನ್ನು ತೆಗೆದುಹಾಕು. ನನ್ನ ಹೋರಾಟಕ್ಕೆ ಒಂದು ಅಂತ್ಯವನ್ನು ಬರೆ. ನನ್ನ ವಿರುದ್ಧ ಇರುವ ಈ ಪಟ್ಟೆಗಳು ಇವತ್ತು ಮೂವ್ ಆಗಲಿ. ನನ್ನ ಚರಿತ್ರೆಗಳು ಬದಲಾಗಲಿ ಎಂಬುದಾಗಿ ನೀನು ಹೇಳುವುದಾದರೆ ಇವತ್ತು ಅದ್ಭುತವಾದ ಶಕ್ತಿ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ಜೀವದಿಂದ ಯೇಸುವೆ ನಾ ಮಾಡುವೆ ನಿನಗಾಗಿ. ಹಲ್ಲೆಲೂಯಾ. ಜೀವದಿಂದ ಯೇಸುವೆ ನಾ ಮಾಡುವೆ ನಿನಗಾಗಿ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನಮಗೆ ದೇವರು. ಹಲ್ಲೆಲೂಯಾ. ನೀನೊಬ್ಬನೇ ದೇವರು, ನೀವು ಕೂಗಬೇಕಾದ ಒಂದೇ ಶಬ್ದ ಯೇಸುವಿಗೆ ಎಂಬುದಾಗಿ ಕೂಗಿರಿ. ಆ ಹೆಸರಿನಲ್ಲಿ ನಿಮಗೆ ಬಿಡುಗಡೆ, ಆ ಹೆಸರಿನಲ್ಲಿ ನಿಮಗೆ ವಿಮೋಚನೆ ದೇವರು ಕೊಡುತ್ತಿದ್ದಾರೆ. ಯೇಸುವಿಗೆ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ. ಅವರ ಒಂದೊಂದು ಪರಿಸ್ಥಿತಿಗಳು ಬದಲಾಗಲಿ. ಅವರ ಜೀವಿತ ಅದ್ಭುತ ಸಾಕ್ಷಿಗಳನ್ನು ಎಬ್ಬಿಸೋದಕ್ಕೆ ನಿಮಗೆ ಸ್ತೋತ್ರ. ಅವರು ಬಂದಾಗೆ ಹೋಗುವುದಿಲ್ಲ. ನಿನ್ನ ಪುನರುತ್ಥಾನ ಮಹಿಮೆಯನ್ನು ಹೊಂದಿಕೊಂಡು ಅವರು ಹೋಗುವ ಮನೆಯಲ್ಲಿ ನೀನು ಬಾಗಿಲು ತೆರೆಯುವುದಕ್ಕೆ ಸ್ತೋತ್ರ. ಅವರ ಕುಟುಂಬದಲ್ಲಿ ಅದ್ಭುತಗಳು ಕಾಣುವುದಕ್ಕೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ನೀನು ಅವರ ಕಣ್ಣುಗಳು ತೆರೆದಕ್ಕೆ ನಿಮಗೆ ಸ್ತೋತ್ರ. ಇವತ್ತು ದೇವರೇ ನಿನ್ನ ಹಸ್ತದ ಮೂಲಕ ಅವರನ್ನು ಆಶೀರ್ವದಿಸಿ ಕಳಿಸಿದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವನ್ನು ಮಕ್ಕಳಾಗಿ ರೂಪಿಸಿ ಪ್ರಾರ್ಥನೆ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇಲೆ ಅತ್ಯ ಆಶೀರ್ವಾದವನ್ನು ಕೊಡ್ತಾರೆ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿ, ಪರಿಶುದ್ಧ ಪ್ರಾಣದ ಸಹವಾಸ ಬೇರೆ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ ಸಾಕಷ್ಟು ವಾಕ್ಯದೊಂದಿಗೂ ಲೋಕ ನಂಬಿಕಸ್ಥರಿಗಿಂತ ಕ್ರಿಸ್ತರ ಎರಡನೇ ಮರಳ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯ ದೇವರಿಗೆ ಪೂರ್ವ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.